ಕಿಚ್ಚ ಸುದೀಪ್ ಭಾರತೀಯ ಚಿತ್ರರಂಗದ ಧ್ರುವತಾರೆ, 3 ದಶಕಗಳ ಐತಿಹಾಸಿಕ ಪಯಣ ಮತ್ತು K48 ಸಂಚಲನ. ಕನ್ನಡ ಚಿತ್ರರಂಗದ ಹೆಮ್ಮೆ, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಇಂದು ಕೇವಲ ಒಬ್ಬ ನಟನಾಗಿ ಉಳಿದಿಲ್ಲ, ಅವರು ಒಂದು ಶಕ್ತಿಯಾಗಿ ಬೆಳೆದಿದ್ದಾರೆ. 1990ರ ದಶಕದಲ್ಲಿ ಬಣ್ಣದ ಲೋಕಕ್ಕೆ ಕಾಲಿಟ್ಟ ಸುದೀಪ್ ಇಂದು ಭಾರತೀಯ ಚಿತ್ರರಂಗದಲ್ಲಿ 3 ದಶಕಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ. ಈ ಸುದೀರ್ಘ ಪಯಣದಲ್ಲಿ ಅವರು ಅನುಭವಿಸಿದ ಏರಿಳಿತಗಳು, ಕಂಡ ಯಶಸ್ಸು ಮತ್ತು ಸೃಷ್ಟಿಸಿದ ದಾಖಲೆಗಳು ಅಭೂತಪೂರ್ವ. 3 ದಶಕಗಳ ಸಾಟಿಯಿಲ್ಲದ ಸಾಧನೆ. ಸಿನಿಮಾ ಜರ್ನಿ ಶುರುವಾದದ್ದು ಸಣ್ಣ ಹಂತದಿಂದ, ಆದರೆ ಹುಚ್ಚ ಚಿತ್ರದ ಮೂಲಕ ಅವರು ಸೃಷ್ಟಿಸಿದ ಕಿಚ್ಚು ಇಂದಿಗೂ ಆರಿಲ್ಲ. ನಂದಿ, ಸ್ವಾತಿ ಮುತ್ತು, ಮೈ ಆಟೋಗ್ರಾಫ್ನಂತಹ ಚಿತ್ರಗಳ ಮೂಲಕ ನಟನೆಗೆ ಹೊಸ ಆಯಾಮ ನೀಡಿದ ಅವರು ಈಗ ಚಿತ್ರದ ಮೂಲಕ ಇಡೀ ವಿಶ್ವದ ಗಮನ ಸೆಳೆದರು. ಕೇವಲ ನಟನೆಯಷ್ಟೇ ಅಲ್ಲದೆ ನಿರ್ದೇಶನ, ನಿರ್ಮಾಣ, ಗಾಯನ ಮತ್ತು ನಿರೂಪಣೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. 2. ಕಿಚ್ಚ 48 ನಿರೀಕ್ಷೆಗಳ ಮಹಾಪೂರ. ಸದ್ಯ ಕಿಚ್ಚನ ಚಿತ್ರದ ಬಗ್ಗೆ ಗಾಂಧಿನಗರದಿಂದ ಹಿಡಿದು ಬಾಲಿವುಡ್ವರೆಗೆ ದೊಡ್ಡ ಮಟ್ಟದ ಚರ್ಚೆ ನಡೆಯುತ್ತಿದೆ. ಈ ಚಿತ್ರದ ಬಗ್ಗೆ ಕೆಲವು ಪ್ರಮುಖ ಅಂಶಗಳು ಇಲ್ಲಿವೆ. ಐತಿಹಾಸಿಕ ಮಹಾಕಾವ್ಯ. ಲಭ್ಯವಿರುವ ಮಾಹಿತಿಯಂತೆ K48 ಒಂದು ಪಕ್ಕಾ ಹಿಸ್ಟೋರಿಕಲ್ ಎಪಿಕ್ ಸಿನಿಮಾ ಆಗಿರಲಿದೆ. ಕರ್ನಾಟಕದ ಮಣ್ಣಿನ ವೀರತ್ವ, ಮಲೆನಾಡಿನ ಪಾಳೆಗಾರರ ಕಥೆ ಅಥವಾ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಈ ಚಿತ್ರ ತೆರೆಯ ಮೇಲೆ ತರಲಿದೆ ಎನ್ನಲಾಗುತ್ತಿದೆ. ಜನವರಿ 31ರ ಘೋಷಣೆ. ಜನವರಿ 31ಕ್ಕೆ ಚಿತ್ರದ ಅಧಿಕೃತ ಟೈಟಲ್ ಅಥವಾ ಟೀಸರ್ ಬಿಡುಗಡೆಯಾಗುವ ಸಾಧ್ಯತೆಯಿದ್ದು, ಅಭಿಮಾನಿಗಳು ಅಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹಬ್ಬ ಆಚರಿಸಲು ಸಜ್ಜಾಗಿದ್ದಾರೆ. ಇನ್ನೊಂದೆಡೆ ಅನೂಪ್ ಭಂಡಾರಿ ನಿರ್ದೇಶನದ ಭವಿಷ್ಯತ್ ಕಾಲದ ಕಥೆ ಬಿಲ್ಲಾರಂಗ ಭಾಷಾ ಸಿದ್ಧವಾಗ್ತಿದೆ. ಈ ಮಧ್ಯೆ K48 ಅನೌನ್ಸ್ ಆಗಿರುವುದು ಸುದೀಪ್ ಅವರ ವೇಗ ಮತ್ತು ವೈವಿಧ್ಯತೆಗೆ ಸಾಕ್ಷಿ. ಸಾರಾಂಶ: ಕಿಚ್ಚ ಸುದೀಪ್ ಅವರ ಈ 30 ವರ್ಷಗಳ ಸಾಧನೆಗೆ ಗೌರವ ಸಲ್ಲಿಸುವಂತೆ K48 ಮೂಡಿಬರುತ್ತಿದೆ. ಇದು ಕೇವಲ ಒಂದು ಸಿನಿಮಾ ಆಗಿರದೆ ಕನ್ನಡ ಚಿತ್ರರಂಗವನ್ನು ಜಾಗತಿಕ ಮಟ್ಟದ